ಅದಾದಮೇಲೆ ತಿರ್ಗಾ ಒಂದು ಕ್ಯಾಲ್ಕುಲೇಟೆಡ್ ಚೇಂಬರ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ನಾನು ಮತ್ತು ದಿನೇಶ್ ಅಣ್ಣ ಎಲ್ಲ. ಕಿಂಗ್ದಣ್ಣ ಎರಡು ಇದೆಯಾ. ಕಾರ್ಬ್ರೇಟ್ರ್ ಅಪ್ಡೇಟ್ ಆಗಿದೆ. VR150 ಕಾರ್ಬ್ರೇಟ್ರ್ ಹಾಕ್ಸಿರೋದು, ಮೇಡ್ ಇನ್ ಜಪಾನು, ಒರಿಜಿನಲ್ ಕಾರ್ಬ್ರೇಟ್ರ್ ಇದು. ಟ್ಯಾಂಕ್ ಶಾಫ್ಟ್ ಬೇಕು ನನ್ನ ಗಾಡಿಗೆ ಅಂತ ಹೇಳಿದ್ದಕ್ಕೆ ಕಿಂಗ್ದು ಬ್ರ್ಯಾಂಡ್ ನ್ಯೂ ಇದೆ, ಕೊಡ್ತೀನಿ ಅಂತ ಹೇಳಿದ್ರು. ಸೊ ಎಲ್ರಿಗೂ ನಮಸ್ಕಾರ ಗುರು. ತುಂಬ ದಿನ ಆಗೋಗ್ಬಿಟ್ಟಿತ್ತು, ತುಂಬ ತಿಂಗಳೇ ಆಗ್ಬಿಟ್ಟಿತ್ತು ನನ್ನ ಗಾಡಿನೆಲ್ಲ ನಾನು ವೀಡಿಯೋಲೆಲ್ಲ ತೋರಿಸಿ. ಸೊ ಮೇಜರ್ ಇಶ್ಯೂ ಆಗಿತ್ತು ಮತ್ತು ಮೇಜರ್ ಅಪ್ಡೇಟಿಗೆ ಕಾಯ್ತಾ ಇದ್ದಿತ್ತು ಗಾಡಿದು. ಸೊ ಇವಾಗ ಕಂಪ್ಲೀಟ್ಲಿ ಗಾಡಿ ರೆಡಿಯಾಗಿದೆ. ಸೊ ಏನೇನೋ ಆಗ್ಬಿಟ್ಟಿತ್ತು ಗಾಡಿಗಂತೂ. ಸೊ ಲಾಸ್ಟು SVIT ಕಾಲೇಜಲ್ಲಿ ಇವೆಂಟಲ್ಲಿ ಗಾಡಿ ತೆಗೆದಿದ್ದೆ. ಲಾಸ್ಟು ಪಿಸ್ಟನ್ ಒಂಥರ ಹೋಲ್ ಬೀಳೋ ಥರ ಮತ್ತೆ ಆಗ್ಬಿಟ್ಟಿತ್ತು, ಇಶ್ಯೂ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ರೀಬೋರ್ ಮಾಡಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸರಿ ಅಂತ ರೀಬೋರೆಲ್ಲ ಆಯಿತು. ಸೊ 0.75 ರನ್ನಿಂಗ್ ಇದ್ದಿದ್ದು ನಂದು ಪಿಸ್ಟನ್ನು, 1 mmಗೆ ರೀಬೋರ್ ಮಾಡಿದ್ವಿ. ಅದಾದಮೇಲೆ ತಿರ್ಗಾ ಒಂದು ಕ್ಯಾಲ್ಕುಲೇಟೆಡ್ ಚೇಂಬರ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ನಾನು ಮತ್ತು ದಿನೇಶ್ ಅಣ್ಣ ಎಲ್ಲ. ಸರಿ ಅಂತ ಚೇಂಬರ್ ಆರ್ಡ್ರ್ ಕೊಟ್ಟು ಆಮೇಲೆ ಆಲ್ಮೋಸ್ಟ್ ನಮಗೆ 1.5 ಮಂತ್ ಆಯಿತು ಗುರು. ಮೊನ್ನೆ ರೀಸೆಂಟಾಗಿ ರೆಡಿ ಮಾಡಿಕೊಟ್ಟಿದ್ದು ಚೇಂಬರು. ನೆಕ್ಸ್ಟ್ ಲೆವೆಲಲ್ಲಿದೆ ಚೇಂಬರ್ ಮಾತ್ರ. ಸೊ ನೋಡ್ಬೋದು ಚೇಂಬರು ಈ ಥರ ಮಾಡಿಕೊಟ್ಟಿರೋದವ್ರು ನಮಗೆ. ಹಿಂದೆಗಡೆ ಸ್ಪ್ರಿಂಗ್ ಟೈಪ್ ಮಾಡಿಸಿದ್ದೀವಿ. ಇದಕ್ಕೆ ಕ್ರೋಮ್ ಏನು ಮಾಡ್ಸೋದು ಬೇಡ ಅಂತಲೇ ಅಂದ್ಕೊಂಡಿದ್ದೀವಿ ನಾವು. ಹೆಂಗಿದೆಯೋ ಹಂಗೆ ಇರಲಿ ಇದು ಅಂತ ಅಂದ್ಕೊಂಡಿರೋದು. ಆ್ಯಂಡ್ ಇನ್ನೊಂದು ಕಾರ್ಬ್ರೇಟ್ರ್ ಅಪ್ಡೇಟ್ ಆಗಿದೆ. VR150 ಕಾರ್ಬ್ರೇಟ್ರ್ ಹಾಕ್ಸಿರೋದು, ಮೇಡ್ ಇನ್ ಜಪಾನು, ಒರಿಜಿನಲ್ ಕಾರ್ಬ್ರೇಟ್ರ್ ಇದು. ಯೂಸ್ಡ್, ಹೊಸದಲ್ಲ, ಯೂಸ್ಡ್ ಕಾರ್ಬ್ರೇಟ್ರನ್ನ ಹಾಕ್ಸಿರೋದು. ಮ್ಯಾಚಿಂಗ್ ಆಗಿದೆ ಗಾಡಿಗೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಮೊನ್ನೆ ಗಾಡಿ ಫಿಟ್ ಮಾಡೋಕ್ಕೆ ಅಂತ ಕುತ್ಕೊಳ್ಳೋಣ ಟೈಮಲ್ಲಿ ಜಸ್ಟ್ ಬೋರ್ನ ಫಿಟ್ ಮಾಡೋದು, ಕಾರ್ಬ್ರೇಟ್ರ್ ಜೆಟ್ಟಿಂಗ್ ಅದೆಲ್ಲ ಮ್ಯಾಚ್ ಮಾಡ್ಕೊಳೋದು, ಚೇಂಬರ್ ಫಿಟ್ ಮಾಡೋದು ಅಂತ ಅಂದ್ಕೊಂಡಿದ್ದು. ನೋಡಿದ್ರೆ ಕ್ರ್ಯಾಂಕ್ ಶಾಫ್ಟು ಕನೆಕ್ಟ್ರ್ ಹಿಂಗೆ ರಾಗ್ಡ್ ಬರುತ್ತಲ್ಲ, ಅದರಲ್ಲಿ ಒಂದು ಸೈಡ್ ವಾಷರ್ ಇದೆ, ಇನ್ನೊಂದು ಸೈಡ್ ವಾಷರೇ ಇಲ್ಲ, ಉಜ್ಕೊಂಡು ಹೋಗ್ಬಿಟ್ಟಿದೆ ವಾಷರು. ಸೊ ಅದೇ ಮೇಯ್ನ್ ಪ್ರಾಬ್ಲಮ್ ಆಗಿರೋದು ಅಂದ್ಕೊತೀನಿ, ನನ್ನ ಪಿಸ್ಟನ್ ಎಲ್ಲ ಪ್ರಾಬ್ಲಮ್ ಆಗೋದಕ್ಕೆ. ಸೊ ಅದನ್ನು ತಿರ್ಗಾ ರೀಸೆಟ್ ಮಾಡಿಸಿ ತಿರ್ಗಾ ಅದನ್ನೆಲ್ಲ ಫಿಟ್ ಮಾಡಿಸೋದು ಬೇಡ ಅಂಥೇಳಿ ಬೇರೆದು ಕ್ರ್ಯಾಂಕ್ ನೋಡೋಣ ಅಂತ ಅಂದ್ಕೊಂಡ್ವಿ. ಅದೇ ಟೈಮ್ಗೆ ನಮ್ಮ ಟ್ಯೂನರ್ಸ್ ಕ್ರಾಫ್ಟ್ ಆದರ್ಶ್ ಅಣ್ಣಂಗೆ ಕಾಲ್ ಮಾಡಿದೆ. ಟ್ಯಾಂಕ್ ಶಾಫ್ಟ್ ಬೇಕು ನನ್ನ ಗಾಡಿಗೆ ಅಂತ ಹೇಳಿದ್ದಕ್ಕೆ ಕಿಂಗ್ದು ಬ್ರ್ಯಾಂಡ್ ನ್ಯೂ ಇದೆ, ಕೊಡ್ತೀನಿ ಅಂತ ಹೇಳಿದ್ರು. ಸೊ ಲಕ್ಕೀಲಿ ನನ್ನ ಅದೃಷ್ಟಕ್ಕೆ ಅವ್ರ ಹತ್ರ ಸ್ಟಾಕು ಇತ್ತು ಮತ್ತು ಕ್ರ್ಯಾಂಕ್ ಶಾಫ್ಟೆಲ್ಲ ಕೊಟ್ಟಿರೋದನ್ನು. ಮತ್ತು ಅದಾದಮೇಲೆ ಮ್ಯಾಗ್ನೆಟ್ ಕಾಯಿಲು ಒಂದಾದಮೇಲೆ ಒಂದು ಪ್ರಾಬ್ಲಮ್. ಒಂದೇ ದಿನವೇ ಅವತ್ತೇ ನಮ್ಗೆ ಇಷ್ಟು ಪ್ರಾಬ್ಲಮ್ ಗೊತ್ತಾಗಿದ್ದು, ಅವತ್ತೇ ರೆಡಿ ಆಯಿತು, ಅವತ್ತೇ ಫಿಟ್ ಆಗೋಯ್ತು ಗಾಡಿ. ಕಾಯಿಲ್ನ ನೋಡಿದ್ರೆ ಸ್ವಲ್ಪ ಎಲ್ಲ ಕಾಯಿಲ್ ಹೋಗ್ಬಿಟ್ಟಿದ್ವು, ಅದನ್ನು ರೀವೈಂಡಿಂಗ್ ಮಾಡಿಸ್ಬೇಕಿತ್ತು. ತಿರ್ಗಾ ಅದನ್ನು ಬೆಂಗಳೂರಿಗೆ ಎತ್ಕೊಂಡೋಗಿ ರೀವೈಂಡಿಂಗ್ ಮಾಡಿಸಿ ತೊಗೊಂಬಂದು ಗಾಡಿ ಎಲ್ಲ ಫಿಟ್ ಮಾಡಿತು. ಆ್ಯಂಡ್ ಇನ್ನೊಂದು GB ಮ್ಯಾಚಿಂಗ್ ಮಾಡ್ತು ಈ ಸರಿ. ಸೊ ನನ್ನ ಗಾಡಿದು ಹೆಂಗೆ ಅಂದರೆ 2nd ಗೇರಿಂದ 4th ಗೇರ್ವರೆಗೂ ಸಖತ್ತಾಗಿರ್ತಿತ್ತು ಪರ್ಫಾರ್ಮೆನ್ಸು. 4th ಗೇರಿಂದ 5th ಗೇರಿಗೆ ಶಿಫ್ಟ್ ಮಾಡಿದ ತಕ್ಷಣ ಸ್ವಲ್ಪ ಲ್ಯಾಗ್ ಹೊಡಿತಾ ಇತ್ತು, ಕಂಟಿನ್ಯೂ ಆಗ್ತಾ ಇರಲಿಲ್ಲ ಅದರದ್ದು ಪರ್ಫಾರ್ಮೆನ್ಸು. ಸೊ ಅದನ್ನು ಹಂಗೆ ಹೇಳಿದ್ದಕ್ಕೆ GB ಮ್ಯಾಚಿಂಗ್ ಮಾಡಿಕೊಟ್ರು ದಿನೇಶ್ ಅಣ್ಣ. ಸೊ ಇವಾಗ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಈ ಕಾರ್ಬೋರೇಟ್ರಿಗೆ ಚೋಕ್ ಇಲ್ಲೇ ಬರುತ್ತೆ, ನೋಡ್ಬೋದು, ಚೋಕ್ ಇಲ್ಲೇ ಬರುತ್ತೆ, ಚೆನ್ನಾಗಿದೆ. 26 mm ಸೈಜು ಥರದ್ದು. ಮತ್ತು ಇವಾಗ ಒಂದು ಸರಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಚೇಂಬರು ಅಂತ. ಇದು ಹೆಂಗೆ ಅಂದರೆ ಇನ್ಬಿಲ್ಡ್ ಅಷ್ಟು ಶಾರ್ಪ್ ಇಲ್ಲ, ಬಟ್ ಫ್ರೀ ಫ್ಲೋ ಇದೆ, ಸಖತ್ತಾಗಿ ಹೋಗುತ್ತೆ ಮಾತ್ರ. ಆ್ಯಂಡ್ ಇನ್ನೊಂದು ಇಲ್ಲಿ ಇದು ನಾವೇ ಡೆಂಟ್ ಹೊಡೆದಿದ್ದು, ಯಾಕೆಂದರೆ ಇದೊಂದು ಸ್ವಲ್ಪ ಡೆಂಟ್ ಹೊಡೆದ್ರೆ ಆರಾಮ್ಸೆ ಸ್ಟಾಕ್ ಕಿಕ್ಕರೇ ಹೋಗುತ್ತೆ ಅನ್ನೋ ಥರನೇ ಇದ್ದಿದ್ದು, ಅದಕ್ಕೆ ಡೆಂಟ್ ಮಾಡಿರೋದು. ಸೊ ಇದಕ್ಕೆ ಯಾವುದೇ ಕ್ರೋಮ್ ಮಾಡಿಸೋ ಪ್ಲ್ಯಾನ್ ಇಲ್ಲ, ಕ್ರೋಮ್ ಮಾಡಿಸೋದು ಬೇಡ ಅಂತಲೇ ಹೇಳಿರೋದು. ನೋಡೋಣ ಇನ್ನು ಮುಂದೆ ಏನಾಗುತ್ತೋ. ಸೊ ಹಿಂಗಿದೆ ಬರೋ ಚೇಂಬರು, ಸಖತ್ತಾಗಿದೆ ಚೇಂಬರ್ ಮಾತ್ರ. ಸೊ ಫುಲ್ಲಿ ಸ್ಯಾಟಿಸ್ಫೈಡ್ ವಿತ್ ದ ಬೈಕು.
ಏನು ಮಾಡೋಕ್ಕಾಗಲ್ಲ. RX ಅಂದರೆ ಏನಾದ್ರು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ, ಅದನ್ನು ರೆಡಿ ಮಾಡಿಸ್ಕೊಬೇಕು. ಸೊ ರೀಬೋರ್ ಮಾಡಿಸಿ ಪಿಸ್ಟನ್ದು ನಾವು ತೂತು ಆಗ್ತಿದೆ ಅನ್ನೋ ನೋಡ್ಕೊಂಡು ಹುಷಾರಾಗಿದ್ದಕ್ಕೇ ಆ್ಯಂಡ್ ಫಿಟ್ ಮಾಡೋ ಟೈಮಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿದ್ದಕ್ಕೇ ಅದು ಕ್ರ್ಯಾಂಕ್ ಶಾಫ್ಟಲ್ಲಿ ಒಂದು ವಾಷರ್ ಇದೆ, ಇನ್ನೊಂದು ವಾಷರ್ ಇಲ್ಲ ಅಂತ ಗೊತ್ತಾಗಿರೋದು. ಅದನ್ನು ಕ್ಲಿಪ್ ಹಾಕ್ತೀನಿ ನಾನು ನೋಡಿ. ಸೊ ಅಕಸ್ಮಾತ್ ಇದು ಅದೇನಾದ್ರು ನೋಡಿರಲಿಲ್ಲ ಅಂದಿದ್ರೆ ನಮ್ಗೆ ಗೊತ್ತೇ ಆಗ್ತಿರಲಿಲ್ಲ, ಹಂಗೆ ಫಿಟ್ ಮಾಡಿಬಿಟ್ಟಿತ್ತು, ಮತ್ತೆ ತಿರ್ಗಿ ಅದೇ ಪ್ರಾಬ್ಲಮ್ ಆಗ್ತಿತ್ತು. ಸೆಂಟ್ರಿ ಕೇಸ್ ಫುಲ್ಲು ಓಪನ್ ಮಾಡಿ ಇವಾಗ ಮತ್ತೆ ರೀಬಿಲ್ಡ್ ಮಾಡಿಸಿರೋದು ಇಂಜಿನ್ ಇದು. ಸೊ ಗಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಆ್ಯಂಡ್ ಒರಿಜಿನಲ್ 5 ಸ್ಪೀಡ್ ಗೇರ್ ಬಾಕ್ಸ್ ಇದ್ದಿತ್ತು ನನ್ನ ಹತ್ರ, ಅದನ್ನು ರಿಟೈನ್ ಮಾಡಿ ಅದನ್ನು ಹಾಕ್ಸ್ತೀವಿ. ಕಿಂಗ್ದೇನು ಹಾಕ್ಸೋಕ್ಕೆ ಹೋಗಲಿಲ್ಲ, ಕಿಂಗ್ದು ಹಾಕೋಣ ಅಂತ ಅನ್ನಿಸ್ತು ಗೇರ್ ಬಾಕ್ಸ್ ಶಾರ್ಟ್ ರೇಷಿಯೋ, ಬಟ್ ಬೇಡ ಇದೇ ಇರಲಿ ಅಂತೇಳಿ ಇದನ್ನೇ ಮ್ಯಾಚಿಂಗ್ ಮಾಡಿ ಹಾಕಿರೋದು. ಆ್ಯಂಡ್ ಇವಾಗ ಗಾಡಿ ಪರ್ಫಾರ್ಮೆನ್ಸು ಸಖತ್ತಾಗಿದೆ GB ಮ್ಯಾಚಿಂಗ್ ಮಾಡಿರೋದಕ್ಕೆ. ಸೊ ನುಗ್ಗೋದು ಓಕೆ, ಆ್ಯಂಡ್ ಟಾಪ್ ಎಂಡಲ್ಲಿ ಮಾತ್ರ ಇನ್ನೂ ಸಖತ್ತಾಗಿದೆ. ಇನ್ನೂ ಒಂದು ಗೇರು ಬೇಕು ಅನ್ನೋ ಥರ ಇದೆ ಪರ್ಫಾರ್ಮೆನ್ಸು, ಚೆನ್ನಾಗಿದೆ ಗಾಡಿ ಇವಾಗ ಪ್ರೆಸೆಂಟು. ಇಷ್ಟು ಆಲ್ಮೋಸ್ಟ್ 2.5 ಮಂತ್ಸ್ ಆಯಿತು ಅಂದ್ಕೊತೀನಿ ನಾನು ಗಾಡಿ ಗ್ಯಾರೇಜಲ್ಲೆಲ್ಲ ಬಿಟ್ಟು. ಮೇಯ್ನ್ ಚೇಂಬರ್ದೇ ಆಗಿದ್ದು, ಚೇಂಬರ್ ಕೊಡೋದೇ ಡಿಲೇ ಆಗಿದ್ದು ನಮಗೆ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಸ್ವಲ್ಪ ನಿಧಾನ ಓಡಿಸೋಣ. ಒಂದು ಸ್ವಲ್ಪ ನಿಧಾನವಾಗಿ ಓಡಿಸ್ಕೊಳ್ಳೋಣ, ಯಾಕೆಂದರೆ ಇವಾಗಿನ್ನ ಇಂಜಿನ್ ಫ್ರೆಶ್ಶಾಗಿ ರೀಬಿಲ್ಡ್ ಆಗಿರೋದು, ಅದರಿಂದ ಸ್ವಲ್ಪ ನಿಧಾನವಾಗಿ ಓಡಿಸ್ಕೊಬೇಕು. ಅಷ್ಟು ಬಿಟ್ಟರೆ ಗಾಡೀಲಿ ಇವಾಗ ಏನು ಫಾಲ್ಟ್ ಇಲ್ಲ ಆ್ಯಂಡ್ ಇದು ವೈಬ್ರೇಷನ್ ಏನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾನು ಹಾಕ್ಸಿರೋದೇ ಹೊಸ ಮೀಟ್ರಸನ್ನು ಲೆಕ್ಸಿರೋದು. ಅದನ್ನೀಗ ಮತ್ತೆ ಎಲ್ಲ ಬೇರೆದೆಲ್ಲ ಹಾಕ್ಕೊಂಡು ಹಾಕಿದ್ರು ತಿರ್ಗಾ ಅದು ಅದೇ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಸೊ ಬೇಡ ಅಂತ ಸುಮ್ಮನೆ ಆಗಿದ್ದು. ಆ್ಯಂಡ್ ಸ್ಪೀಡೋಮೀಟ್ರದ್ದು ಮೀಟ್ರು ಮುಳ್ಳು ನಿಂತ್ಕೊಂಡ್ಬಿಟ್ಟಿದೆ. ಬಟ್ ಈ ಒಳಗಡೆ ಡಿಜಿಟ್ಸ್ ಏನು ನೋಡ್ತಾ ಇದ್ದರೆ ಕಿಲೋಮೀಟ್ರದ್ದು ಅದೆಲ್ಲ ಓಡ್ತಾ ಇದೆ, ಅವೆಲ್ಲ ತಿರ್ಗಾ ಚೇಂಜ್ ಮಾಡಿದ್ರು ತಿರ್ಗಾ ಅದೇ ಬಾಳೋದ್ರದ್ದು. ಅದಕ್ಕೆ ಬೇಡ ಬಿಡಿ ಹಿಂಗೆ ಇರಲಿ ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ, ಸಖತ್ತಾಗಿದೆ ಈ ಗಾಡಿ ಮಾತ್ರ. ಇವಾಗ ಇನ್ನೂ ಒಂಥರ ಟೈಟ್ ಇದೆ ಪಿಸ್ಟನ್ನು, ಯಾಕೆಂದರೆ ಫ್ರೆಶ್ಶಾಗಿ ರೀಬೋರ್ ಮಾಡಿರೋದ್ರಿಂದ 1mm. ಪೋರ್ಟಿಂಗ್ ಎಲ್ಲ ಏನು ಎಕ್ಸ್ಟ್ರಾ ಮಾಡ್ಸೋಕ್ಕೆ ಹೋಗಲಿಲ್ಲ, ಆಲ್ಮೋಸ್ಟ್ ನಂದು 5 ಸ್ಪೀಡ್ ಪೋರ್ಟಿಂಗಲ್ಲಿ ಎದ್ದಿದ್ದು ಗಾಡಿ. ಸೊ ಇನ್ನೂ ಏನು ಎಕ್ಸ್ಟ್ರಾ ಏನು ಬೇಡ, ಸಾಕು ಇರೋ ಪವರ್ ಗಾಡೀಲಿ ಅಂತ. ಇನ್ನೂ ಜಾಸ್ತಿ ಪೋರ್ಟಿಂಗ್ ಮಾಡಿದ್ರೆ ತಿರ್ಗಾನಾದ್ರು ಪ್ರಾಬ್ಲಮ್ ಆಗುತ್ತೆ, ಪ್ಲಸ್ ಮೇಯ್ನ್ ವೈಬ್ರೇಷನ್ಸ್ ಬಂದ್ಬಿಡುತ್ತೆ. ಅದಕ್ಕೆ ಬೇಡ ಇದೇ ಇರಲಿ ಅಂತೇಳಿ ಮಾಡಿದ್ದು. ಅಷ್ಟು ಬಿಟ್ಟರೆ ಇನ್ನೇನು ಅಪ್ಗ್ರೇಡ್ ಮಾಡಿಲ್ಲ. ಸೊ ಮೇಯ್ನ್ ಕ್ರ್ಯಾಂಕ್ ಶಾಫ್ಟೇ ಚೇಂಜ್ ಮಾಡಿಬಿಟ್ವಿ, ಹೊಸದು ಬ್ರ್ಯಾಂಡ್ ನ್ಯೂದು ಹಾಕಿರೋದು. ಹಳೆ ಕ್ರ್ಯಾಂಕ್ ಶಾಫ್ಟು ರೀಸೆಟ್ ಮಾಡಿಸೋಣ ಅಂದರೆ ನಮಗೆ ಟೈಮ್ ಇರಲಿಲ್ಲ, ನಮಗೆ ಅವತ್ತೇ ಫಿಟ್ ಆಗಿಬಿಡ್ಬೇಕಿತ್ತು ಗಾಡಿ ನಮಗೆ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಚೇಂಬರ್ದು ಸೌಂಡು ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಇದು ಶಾರ್ಪ್ ಅಷ್ಟೊಂದು ಶಾರ್ಪ್ ಬರೋಲ್ಲ, ಇನ್ಬಿಲ್ಟ್ ಅಷ್ಟು ಶಾರ್ಪ್ ಬರೋಲ್ಲ, ಬಟ್ ಲೌಡಾಗಿರುತ್ತೆ. ಅಂದರೆ ಜಾಸ್ತಿ ಸ್ಟ್ರೆಚ್ ಹೊಡಿಬೇಕು ಇದಕ್ಕೆ. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಚೇಂಬರಲ್ಲಿ ಫುಲ್ ಫ್ರೀ ಫ್ಲೋ ಇರುತ್ತೆ, ಕ್ಯಾಲ್ಕುಲೇಟೆಡ್ ಚೇಂಬರ್ ಮಾಡಿಸಿರೋದ್ರಿಂದ ನಮಗೆ ಹೆಂಗೆ ಬೇಕು ಆ ಕ್ಯಾಲ್ಕುಲೇಷನಲ್ಲಿ ಮಾಡಿಸಿರೋದು. ಅವ್ರಿಗೆ ಹೇಳಿ ಈ ಥರ ಕ್ಯಾಲ್ಕುಲೇಷನಲ್ಲಿ ಬೇಕು ಅಂತೇಳಿ ಮಾಡಿಸಿರೋದು. ಅವರು ಇನ್ನೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ಗೆ ಮಾಡೋಕ್ಕೇ ಮಾಡ್ಕೊಂಡು ಕೊಟ್ಟಿದ್ದಾರೆ, ಚೆನ್ನಾಗಿದೆ ಬಾಕ್ಸ್ಗಳು. ಹಾಂ ಕಿಂಗ್ದಣ್ಣ, ಎರಡು ಇದೆಯಾ?